ಮೂಡಾದಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೈಸೂರಲ್ಲಿ ಎಫ್ಐಆರ್ ದಾಖಲಾದ ಬಳಿಕ ಈಗ ತನಿಖೆಯನ್ನ ಶುರು ಮಾಡಿದ್ದಾರೆ. ಅದಕ್ಕೆ 4 ಟೀಮನ್ನು ಮಾಡಲಾಗಿದೆ. 4 ಟೀಮ್ಗಳನ್ನು ರಚನೆ ಮಾಡಲಾಗಿದೆ. SP ಉದೇಶ್, DYSP ಎಸ್ ಮಾಲ್ತೇಶ್, ಚಾಮರಾಜನಗರ DYSP ಮ್ಯಾಥ್ಯೂ ಥಾಮಸ್, ಇನ್ಸ್ಪೆಕ್ಟರ್ ಅನ್ನ ಒಳಗೊಂಡಿರುವಂಥ ತಂಡದಿಂದ ತನಿಖೆ ನಡೆಯುತ್ತೆ. ಎಲ್ಲ ಅಧಿಕಾರಿಗಳ ಜೊತೆ ಲೋಕಾಯುಕ್ತ SP ಸಭೆಯನ್ನು ನಡೆಸಿದ್ದಾರೆ. ದಾಖಲೆಗಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳ ತಂಡ, ಒಂದೆರಡು ದಿನ ದಾಖಲೆಯನ್ನ ಪರಿಶೀಲನೆ ಮಾಡಲಿರುವಂಥ ತಂಡ ಬಳಿಕ ಪ್ರಕರಣದ ತನಿಖೆಯನ್ನ ಆರಂಭ ಮಾಡುತ್ತೆ. ಈ ಒಂದು ಟೀಮ್ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ, ಮೊನ್ನೆ ಕೂಡ ಹೇಳ್ತಾ ಇದೆ, ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಲೋಕಾಯುಕ್ತದಲ್ಲಿ ಒಂದು ಟೀಮನ್ನು ಫಾರ್ಮ್ ಮಾಡಲಾಗುತ್ತೆ. ಆ ರಚನೆ ಮಾಡಿದಂಥ ತಂಡ ಏನು ಮಾಡುತ್ತೆ ಅಂತಂದರೆ, ಮೊದಲಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಕೇಳಿ ಬಂದಿದೆಯಲ್ಲ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳಿದೆ, ಇಲ್ಲಿವರೆಗೂ ಏನೆಲ್ಲ ದಾಖಲಾತಿಗಳನ್ನು ಕೋರ್ಟ್ನಲ್ಲಿ ಕೊಡಲಾಗಿದೆ, ಜೊತೆಗೆ ದೂರುದಾರರು ಸಬ್ಮಿಟ್ ಮಾಡಿದ್ದಾರೆ, ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ಬಳಿಕ ತನಿಖೆಯನ್ನು ಆರಂಭ ಮಾಡ್ತಾರೆ. ಒಟ್ಟು 4 ತಂಡಗಳು ರಚನೆ ಆಗಿದೆ. ಆ ಅಧಿಕಾರಿಗಳ ಜೊತೆಯಲ್ಲಿ ಮೈಸೂರು ಲೋಕಾಯುಕ್ತ SP ಅವರು ಸಭೆಯನ್ನು ನಡೆಸಿದ್ದಾರೆ. ತನಿಖೆ ಹೇಗೆ ನಡಿಬೇಕು, ದಾಖಲೆಗಳ ಪರಿಶೀಲನೆ ಹೇಗಾಗಬೇಕು, ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಯಾರನ್ನೆಲ್ಲ ವಿಚಾರಣೆಗೊಳಪಡಿಸಬೇಕು, ಇದೆಲ್ಲದರ ಬಗ್ಗೆ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇವ ಸ್ವಾಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇವ ಸ್ವಾಮಿ, ಈಗ ಎಫ್ಐಆರ್ ದಾಖಲಾಯಿತು, ದಾಖಲಾದ ಬಳಿಕ ಈಗ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಆ ಬಳಿಕ ತನಿಖೆ ಶುರುವಾಗುತ್ತೆ. ಏನೆಲ್ಲ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಈಗ ಸದ್ಯಕ್ಕೆ? ನಾಗೇಂದ್ರ ಬಾಬು, ಏನಂದರೆ ಪ್ರಮುಖವಾಗಿ CM ಸಿದ್ದರಾಮಯ್ಯನ ವಿರುದ್ಧ ಏನು ನಿನ್ನೆ FIR ದಾಖಲಾಗಿತ್ತು, ಅದಾದ ನಂತರದ ಪ್ರಕ್ರಿಯೆಗಳು ಏನು ಅಂತನ್ನುವಂಥ ವಿಚಾರವಾಗಿ ಈಗ ಲೋಕಾಯುಕ್ತ SP ಆಗಿರ್ತಕ್ಕಂಥ ಉದೇಶ್ ಅವರು ಒಂದಷ್ಟು ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಇವತ್ತು ಬೆಳಗ್ಗೆ ಮಾಡಿದ್ರು. ಸಭೆಯನ್ನು ಮಾಡಿ ಆ ಸಭೆಯಲ್ಲಿ 4 ತಂಡಗಳನ್ನು ರಚನೆ ಮಾಡುವಂತಹ ವಿಚಾರವಾಗಿ ಕೂಡ ಚರ್ಚೆ ಆಯಿತು. ಜೊತೆಗೆ 4 ತಂಡಗಳನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ. ಅಂತಂದರೆ ಈ ತನಿಖೆಗೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ 4 ತಂಡಗಳನ್ನು, ಅಂದರೆ ಒಬ್ಬರು SP ಅವರ ನೇತೃತ್ವದಲ್ಲಿ ಒಂದು ತಂಡ, ಜೊತೆಗೆ 2 DYSP ಅವರ ನೇತೃತ್ವದ ತಂಡ, ಜೊತೆಗೆ ಇನ್ಸ್ಪೆಕ್ಟರ್ಗಳು, ಈ ಎಲ್ಲರೂ ಸೇರಿ ಒಟ್ಟು 4 ತಂಡಗಳನ್ನು ಮಾಡಿಕೊಂಡು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ ಇಲ್ಲಿ ತಾಲೂಕು ಕಚೇರಿ, ಅಂದರೆ ಮೈಸೂರಿನ ತಾಲೂಕು ಕಚೇರಿ, ಜೊತೆಗೆ AC ಕಚೇರಿ, ಜೊತೆಗೆ DC ಕಚೇರಿ, ಈ 3 ಕಚೇರಿಗಳಿಂದಲೂ ಕೂಡ ಒಂದಷ್ಟು ದಾಖಲೆಗಳನ್ನು ಪಡೆದುಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಈಗ ಪ್ರಾರಂಭಿಕ ಹಂತವಾಗಿ ಪೂರ್ವ ತಯಾರಿಗೆ ಮಾಡ್ತಿರುವಂತಹ ಪ್ರಮುಖವಾದಂಥ ಕೆಲಸ ಅಂತಂದರೆ, ಈಗಾಗಲೇ ಕೂಡ ಏನು ಕೋರ್ಟ್ ಇವರಿಗೆ ದಾಖಲೆಗಳನ್ನು ಏನು 300 ಪುಟಗಳ ದಾಖಲೆಗಳನ್ನು ಏನು ನೀಡಿದೆ, ಮೊದಲನೇದಾಗಿ ಆ ದಾಖಲೆಗಳೆಲ್ಲವನ್ನೂ ಕೂಡ ಸ್ಟಡಿ ಮಾಡಿಕೊಂಡು ಅದರಲ್ಲಿ ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ತಾರೆ. ಅಂತಂದರೆ ಇದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಹೇಗೆ ಕಲೆಕ್ಟ್ ಮಾಡಬೇಕು, ಯಾರಿಂದ ಮಾಹಿತಿಯನ್ನು ಕಲೆ ಹಾಕಬೇಕು ಅಂತನ್ನುವಂತಹ ವಿಚಾರವಾಗಿ ಮೊದಲಿಗೆ ಈ ಒಂದು ತಂಡ ಅವೆಲ್ಲವನ್ನು ಕೂಡ ಮಾಡ್ಕೊಳ್ತಾರೆ. ಅದಾದ ನಂತರ ತಂಡಕ್ಕೆ ಇಂಥದ್ದೇ ಆದಂಥ ಕೆಲಸವನ್ನು ಮಾಡಿ ಅಂತನ್ನುವಂಥ ಕೆಲಸದ ವಿಂಗಡಣೆಯನ್ನು ಕೂಡ SP ಮಾಡ್ತಾರೆ. ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಏನು CM ಸಿದ್ದರಾಮಯ್ಯನವರ ವಿರುದ್ಧವಾಗಿ FIR ದಾಖಲಾಗಿರ್ತಕ್ಕಂಥ ಏನಲ್ಲಿ ಈಗ ಕಡತಗಳನ್ನು ಪರಿಶೀಲನೆ ಮಾಡಿ ಅದನ್ನು ಓದಿ ಅರ್ಥ ಮಾಡಿಕೊಂಡು ನಂತರ ಯಾವೆಲ್ಲ ನಮಗೆ ದಾಖಲೆಗಳು ಬೇಕು, ಯಾರೆಲ್ಲರನ್ನ ತನಿಖೆಗೆ ಒಳಪಡಿಸಬೇಕು, ಇದರಲ್ಲಿ ಯಾರೆಲ್ಲ ತನಿಖೆಯಲ್ಲಿ ಪ್ರಮುಖವಾಗಿ ಭಾಗಿಯಾಗಬೇಕಾಗುತ್ತೆ ಅಂತನ್ನುವಂಥ ಎಲ್ಲವನ್ನೂ ಕೂಡ ಬರೆದು ಇಟ್ಕೊಂಡು ನಂತರ ಆ ತಂಡ ಒಂದು ಕಾರ್ಯಾಚರಣೆಗೆ ಕೂಡ ಇಳಿಯುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಈಗ CM ಸಿದ್ದರಾಮಯ್ಯನವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ 4 ತಂಡಗಳನ್ನು ರಚನೆ ಮಾಡಿಕೊಂಡು ಪೂರ್ವ ತಯಾರಿಯಲ್ಲೂ ಕೂಡ ಇರುವಂಥದ್ದು. ಬಹುಶಃ ನಾಳೆ ಅಥವಾ ನಾಳಿದ್ದಿನಿಂದ ಸಂಪೂರ್ಣವಾಗಿ ಈ ತಂಡ ಒಂದು ತನಿಖೆಗೆ ಇಳಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಹದೇವ ಸ್ವಾಮಿ, ನಿಮ್ಮೆಲ್ಲ ಮಾಹಿತಿ. ಮೂಡಾದಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೈಸೂರಲ್ಲಿ ಎಫ್ಐಆರ್ ದಾಖಲಾದ ಬಳಿಕ ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ. ಅದಕ್ಕೆ 4 ಟೀಮನ್ನು ಮಾಡಲಾಗಿದೆ. 4 ಟೀಮ್ಗಳನ್ನು ರಚನೆ ಮಾಡಲಾಗಿದೆ. SP ಉದೇಶ್, DYSP ಎಸ್ ಮಾಲ್ತೇಶ್, ಚಾಮರಾಜನಗರ DYSP ಮ್ಯಾಥ್ಯೂ ಥಾಮಸ್, ಇನ್ಸ್ಪೆಕ್ಟರ್ ಅನ್ನ ಒಳಗೊಂಡಿರುವಂಥ ತಂಡದಿಂದ ತನಿಖೆ ನಡೆಯುತ್ತೆ. ಎಲ್ಲ ಅಧಿಕಾರಿಗಳ ಜೊತೆ ಲೋಕಾಯುಕ್ತ SP ಸಭೆಯನ್ನು ನಡೆಸಿದ್ದಾರೆ.
ದಾಖಲೆಗಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳ ತಂಡ. ಒಂದೆರಡು ದಿನ ದಾಖಲೆಯನ್ನ ಪರಿಶೀಲನೆ ಮಾಡಲಿರುವಂಥ ತಂಡ ಬಳಿಕ ಪ್ರಕರಣದ ತನಿಖೆಯನ್ನ ಆರಂಭ ಮಾಡುತ್ತೆ ಈ ಒಂದು ಟೀಮ್. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಮೊನ್ನೆ ಕೂಡ ಹೇಳ್ತಾ ಇದೆ, ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಲೋಕಾಯುಕ್ತದಲ್ಲಿ ಒಂದು ಟೀಮನ್ನು ಫಾರ್ಮ್ ಮಾಡಲಾಗುತ್ತೆ. ಆ ರಚನೆ ಮಾಡಿದಂಥ ತಂಡ ಏನು ಮಾಡುತ್ತೆ ಅಂತಂದರೆ, ಮೊದಲಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಕೇಳಿ ಬಂದಿದೆಯಲ್ಲ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳಿದೆ, ಇಲ್ಲಿವರೆಗೂ ಏನೆಲ್ಲ ದಾಖಲಾತಿಗಳನ್ನು ಕೋರ್ಟ್ನಲ್ಲಿ ಕೊಡಲಾಗಿದೆ, ಜೊತೆಗೆ ದೂರುದಾರರು ಸಬ್ಮಿಟ್ ಮಾಡಿದ್ದಾರೆ, ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ಬಳಿಕ ತನಿಖೆಯನ್ನು ಆರಂಭ ಮಾಡ್ತಾರೆ. ಒಟ್ಟು 4 ತಂಡಗಳು ರಚನೆ ಆಗಿದೆ. ಆ ಅಧಿಕಾರಿಗಳ ಜೊತೆಯಲ್ಲಿ ಮೈಸೂರು ಲೋಕಾಯುಕ್ತ SP ಅವರು ಸಭೆಯನ್ನು ನಡೆಸಿದ್ದಾರೆ. ತನಿಖೆ ಹೇಗೆ ನಡಿಬೇಕು, ದಾಖಲೆಗಳ ಪರಿಶೀಲನೆ ಹೇಗಾಗಬೇಕು, ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಯಾರನ್ನೆಲ್ಲ ವಿಚಾರಣೆಗೊಳಪಡಿಸಬೇಕು, ಇದೆಲ್ಲದರ ಬಗ್ಗೆ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇವ ಸ್ವಾಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇವ ಸ್ವಾಮಿ, ಈಗ FIR ದಾಖಲಾಯಿತು, ದಾಖಲಾದ ಬಳಿಕ ಈಗ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಆ ಬಳಿಕ ತನಿಖೆ ಶುರುವಾಗುತ್ತೆ. ಏನೆಲ್ಲ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಈಗ ಸದ್ಯಕ್ಕೆ? ನಾಗೇಂದ್ರ ಬಾಬು, ಏನಂದರೆ ಪ್ರಮುಖವಾಗಿ CM ಸಿದ್ದರಾಮಯ್ಯನ ವಿರುದ್ಧ ಏನು ನಿನ್ನೆ FIR ದಾಖಲಾಗಿತ್ತು, ಅದಾದ ನಂತರದ ಪ್ರಕ್ರಿಯೆಗಳು ಏನು ಅಂತನ್ನುವಂಥ ವಿಚಾರವಾಗಿ ಈಗ ಲೋಕಾಯುಕ್ತ SP ಆಗಿರ್ತಕ್ಕಂಥ ಉದೇಶ್ ಅವರು ಒಂದಷ್ಟು ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಇವತ್ತು ಬೆಳಗ್ಗೆ ಮಾಡಿದ್ರು. ಸಭೆಯನ್ನು ಮಾಡಿ ಆ ಸಭೆಯಲ್ಲಿ 4 ತಂಡಗಳನ್ನು ರಚನೆ ಮಾಡುವಂತಹ ವಿಚಾರವಾಗಿ ಕೂಡ ಚರ್ಚೆ ಆಯಿತು. ಜೊತೆಗೆ 4 ತಂಡಗಳನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ. ಅಂತಂದರೆ ಈ ತನಿಖೆಗೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ 4 ತಂಡಗಳನ್ನು, ಅಂದರೆ ಒಬ್ಬರು SP ಅವರ ನೇತೃತ್ವದಲ್ಲಿ ಒಂದು ತಂಡ, ಜೊತೆಗೆ 2 DYSP ಅವರ ನೇತೃತ್ವದ ತಂಡ, ಜೊತೆಗೆ ಇನ್ಸ್ಪೆಕ್ಟರ್ಗಳು, ಈ ಎಲ್ಲರೂ ಸೇರಿ ಒಟ್ಟು 4 ತಂಡಗಳನ್ನು ಮಾಡಿಕೊಂಡು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ ಇಲ್ಲಿ ತಾಲೂಕು ಕಚೇರಿ, ಅಂದರೆ ಮೈಸೂರಿನ ತಾಲೂಕು ಕಚೇರಿ, ಜೊತೆಗೆ AC ಕಚೇರಿ, ಜೊತೆಗೆ DC ಕಚೇರಿ, ಈ 3 ಕಚೇರಿಗಳಿಂದಲೂ ಕೂಡ ಒಂದಷ್ಟು ದಾಖಲೆಗಳನ್ನು ಪಡೆದುಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಈಗ ಪ್ರಾರಂಭಿಕ ಹಂತವಾಗಿ ಪೂರ್ವ ತಯಾರಿಗೆ ಮಾಡ್ತಿರುವಂತಹ ಪ್ರಮುಖವಾದಂಥ ಕೆಲಸ ಅಂತಂದರೆ, ಈಗಾಗಲೇ ಕೂಡ ಏನು ಕೋರ್ಟ್ ಇವರಿಗೆ ದಾಖಲೆಗಳನ್ನು ಏನು 300 ಪುಟಗಳ ದಾಖಲೆಗಳನ್ನು ಏನು ನೀಡಿದೆ, ಮೊದಲನೇದಾಗಿ ಆ ದಾಖಲೆಗಳೆಲ್ಲವನ್ನೂ ಕೂಡ ಸ್ಟಡಿ ಮಾಡಿಕೊಂಡು ಅದರಲ್ಲಿ ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ತಾರೆ. ಅಂತಂದರೆ ಇದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಹೇಗೆ ಕಲೆಕ್ಟ್ ಮಾಡಬೇಕು, ಯಾರಿಂದ ಮಾಹಿತಿಯನ್ನು ಕಲೆ ಹಾಕಬೇಕು ಅಂತನ್ನುವಂತಹ ವಿಚಾರವಾಗಿ ಮೊದಲಿಗೆ ಈ ಒಂದು ತಂಡ ಅವೆಲ್ಲವನ್ನು ಕೂಡ ಮಾಡ್ಕೊಳ್ತಾರೆ. ಅದಾದ ನಂತರ ತಂಡಕ್ಕೆ ಇಂಥದ್ದೇ ಆದಂಥ ಕೆಲಸವನ್ನು ಮಾಡಿ ಅಂತನ್ನುವಂಥ ಕೆಲಸದ ವಿಂಗಡಣೆಯನ್ನು ಕೂಡ SP ಮಾಡ್ತಾರೆ. ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಏನು CM ಸಿದ್ದರಾಮಯ್ಯನವರ ವಿರುದ್ಧವಾಗಿ FIR ದಾಖಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕಡತಗಳನ್ನು ಪರಿಶೀಲನೆ ಮಾಡಿ ಅದನ್ನು ಓದಿ ಅರ್ಥ ಮಾಡಿಕೊಂಡು ನಂತರ ಯಾವೆಲ್ಲ ನಮಗೆ ದಾಖಲೆಗಳು ಬೇಕು, ಯಾರೆಲ್ಲರನ್ನ ತನಿಖೆಗೆ ಒಳಪಡಿಸಬೇಕು, ಇದರಲ್ಲಿ ಯಾರೆಲ್ಲ ತನಿಖೆಯಲ್ಲಿ ಪ್ರಮುಖವಾಗಿ ಭಾಗಿಯಾಗಬೇಕಾಗುತ್ತೆ ಅಂತನ್ನುವಂಥ ಎಲ್ಲವನ್ನೂ ಕೂಡ ಬರೆದು ಇಟ್ಕೊಂಡು ನಂತರ ಆ ತಂಡ ಒಂದು ಕಾರ್ಯಾಚರಣೆಗೆ ಕೂಡ ಇಳಿಯುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಈಗ CM ಸಿದ್ದರಾಮಯ್ಯನವರ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ 4 ತಂಡಗಳನ್ನು ರಚನೆ ಮಾಡಿಕೊಂಡು ಪೂರ್ವ ತಯಾರಿಯಲ್ಲೂ ಕೂಡ ಇರುವಂಥದ್ದು. ಬಹುಶಃ ನಾಳೆ ಅಥವಾ ನಾಳಿದ್ದಿನಿಂದ ಸಂಪೂರ್ಣವಾಗಿ ಈ ತಂಡ ಒಂದು ತನಿಖೆಗೆ ಇಳಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಹದೇವ ಸ್ವಾಮಿ, ನಿಮ್ಮೆಲ್ಲ ಮಾಹಿತಿ. ಮೂಡಾದಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ. ಮೈಸೂರಲ್ಲಿ FIR ದಾಖಲಾದ ಬಳಿಕ ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ. ಅದಕ್ಕೆ 4 ಟೀಮನ್ನು ಮಾಡಲಾಗಿದೆ. 4 ಟೀಮ್ಗಳನ್ನು ರಚನೆ ಮಾಡಲಾಗಿದೆ. SP ಉದೇಶ್, DYSP S ಮಾಲ್ತೇಶ್, ಚಾಮರಾಜನಗರ DYSP ಮ್ಯಾಥ್ಯೂ ಥಾಮಸ್, ಇನ್ಸ್ಪೆಕ್ಟರನ್ನು ಒಳಗೊಂಡಿರುವಂಥ ತಂಡದಿಂದ ತನಿಖೆ ನಡೆಯುತ್ತೆ. ಎಲ್ಲ ಅಧಿಕಾರಿಗಳ ಜೊತೆ ಲೋಕಾಯುಕ್ತ SP ಸಭೆಯನ್ನು ನಡೆಸಿದ್ದಾರೆ. ದಾಖಲೆಗಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳ ತಂಡ, ಒಂದೆರಡು ದಿನ ದಾಖಲೆಯನ್ನು ಪರಿಶೀಲನೆ ಮಾಡಲಿರುವಂಥ ತಂಡ ಬಳಿಕ ಪ್ರಕರಣದ ತನಿಖೆಯನ್ನು ಆರಂಭ ಮಾಡುತ್ತೆ ಈ ಒಂದು ಟೀಮ್. FIR ದಾಖಲಾಗ್ತಾ ಇದ್ದಂತೆ ಮೊನ್ನೆ ಕೂಡ ಹೇಳ್ತಾ ಇದೆ, FIR ದಾಖಲಾಗ್ತಾ ಇದ್ದಂತೆ ಲೋಕಾಯುಕ್ತದಲ್ಲಿ ಒಂದು ಟೀಮನ್ನು ಫಾರ್ಮ್ ಮಾಡಲಾಗುತ್ತೆ. ಆ ರಚನೆ ಮಾಡಿದಂಥ ತಂಡ ಏನು ಮಾಡುತ್ತೆ ಅಂತಂದರೆ, ಮೊದಲಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಕೇಳಿ ಬಂದಿದೆಯಲ್ಲ ಆರೋಪಕ್ಕೆ ಸಂಬಂಧಪಟ್ಟಂತೆ
ಏನೆಲ್ಲ ದಾಖಲೆಗಳಿದೆ, ಇಲ್ಲಿವರೆಗೂ ಏನೆಲ್ಲ ದಾಖಲಾತಿಗಳನ್ನು ಕೋರ್ಟ್ನಲ್ಲಿ ಕೊಡಲಾಗಿದೆ, ಜೊತೆಗೆ ದೂರುದಾರರು ಸಬ್ಮಿಟ್ ಮಾಡಿದ್ದಾರೆ, ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ಬಳಿಕ ತನಿಖೆಯನ್ನು ಆರಂಭ ಮಾಡ್ತಾರೆ. ಒಟ್ಟು 4 ತಂಡಗಳು ರಚನೆ ಆಗಿದೆ. ಆ ಅಧಿಕಾರಿಗಳ ಜೊತೆಯಲ್ಲಿ ಮೈಸೂರು ಲೋಕಾಯುಕ್ತ SP ಅವರು ಸಭೆಯನ್ನು ನಡೆಸಿದ್ದಾರೆ. ತನಿಖೆ ಹೇಗೆ ನಡಿಬೇಕು, ದಾಖಲೆಗಳ ಪರಿಶೀಲನೆ ಹೇಗಾಗಬೇಕು, ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಯಾರನ್ನೆಲ್ಲ ವಿಚಾರಣೆಗೊಳಪಡಿಸಬೇಕು, ಇದೆಲ್ಲದರ ಬಗ್ಗೆ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇವ್ ಸ್ವಾಮಿ, ಈಗ FIR ದಾಖಲಾಯಿತು, ದಾಖಲಾದ ಬಳಿಕ ಈಗ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಆ ಬಳಿಕ ತನಿಖೆ ಶುರುವಾಗುತ್ತೆ. ಏನೆಲ್ಲ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಈಗ ಸದ್ಯಕ್ಕೆ? ನಾಗೇಂದ್ರ ಬಾಬು, ಏನಂದರೆ ಪ್ರಮುಖವಾಗಿ CM ಸಿದ್ದರಾಮಯ್ಯನ ವಿರುದ್ಧ ಏನು ನಿನ್ನೆ FIR ದಾಖಲಾಗಿತ್ತು, ಅದಾದ ನಂತರದ ಪ್ರಕ್ರಿಯೆಗಳು ಏನು ಅಂತನ್ನುವಂಥ ವಿಚಾರವಾಗಿ ಈಗ ಲೋಕಾಯುಕ್ತ SP ಆಗಿರ್ತಕ್ಕಂಥ ಉದೇಶ್ ಅವರು ಒಂದಷ್ಟು ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಇವತ್ತು ಬೆಳಗ್ಗೆ ಮಾಡಿದ್ರು. ಸಭೆಯನ್ನು ಮಾಡಿ ಆ ಸಭೆಯಲ್ಲಿ 4 ತಂಡಗಳ